ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನಲ್ ಲೈಫ್ ಆಫ್ ಸಾಹಿತ್ಯ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ ನಮ್ಮನೇಲಿ ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಫುಲ್ ವ್ಲಾಗ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಬ್ಬ ಅಂತ ಹೇಳಿಬಿಟ್ಟು ಏನು ಹೊಸ ಬಟ್ಟೆ ತೊಗೊಂಡಿರಲಿಲ್ಲ, ಬಟ್ ಇರೋದ್ರಲ್ಲಿ ಯಾವ್ದಾರು ಒಂದು ಸ್ಪೆಷಲ್ ಬಟ್ಟೆ ಅಂತ ಇರುತ್ತಲ್ವ, ಅದರಲ್ಲಿ ಇದು. ಯಾಕೆಂದರೆ ದೊಡ್ಡಮ್ಮ ನನಗೆ ಸರ್ಪ್ರೈಸಾಗಿ ಈ ಬಟ್ಟೆನ ಕೊಡಿಸಿದ್ರು. ಸೊ ಹಾಗಾಗಿ ಇವತ್ತು ನಾನು ಈ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಮತ್ತು ಇಯರಿಂಗ್ ಕೂಡ ಹೊಸದು. ಇದು ಕೂಡ ಸರ್ಪ್ರೈಸಾಗೆ ಬಂದಿದ್ದು. ಯಾರ ಕಡೆಯಿಂದ? ನನ್ನ ಹಸ್ಬೆಂಡ್ ಕಡೆಯಿಂದ. ಒಂದು 2 days ಆಯ್ತು ಅನಿಸುತ್ತೆ. ಅವ್ರು ಸುಮ್ಮನೆ ಒಂದು ಸ್ಮಾಲ್ ಗಿಫ್ಟ್ನ ಕೊಡ್ತಾ ಇರ್ತಾರೆ ಅಪರೂಪಕ್ಕೆ, ಯಾವಾಗಲಾದ್ರು ಕೊಡಬೇಕು ಅಂತ ಅನಿಸ್ದಾಗ. ಸೊ ನಾನು ಸಿಂಪಲಾಗಿ ರೆಡಿ ಆಗ್ತಾಯಿದ್ರೆ ಈಗ ಅಪ್ಪ ಮಗಳು ನೋಡಿ ಆಟ ಆಡ್ತಾ ಕೂತಿದ್ದಾರೆ. ಈ ಮ್ಯಾಗ್ನೆಟಿಕ್ ಗೇಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫ್ಲಿಪ್ಕಾರ್ಟ್ ಮೀಶೋದಲ್ಲೆಲ್ಲ ಆರಾಮಾಗಿ ಸಿಗುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಐಶುಗೇನು ಅಂದಾಜಾಗಲ್ಲ ಆಟ ಆಡೋಕ್ಕೆ, ಬಟ್ ನಾನು ಹಸ್ಬೆಂಡ್ ಎಲ್ಲ ಕೂತ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಈ ಗೇಮ್ನ ಆಟ ಆಡ್ತಾ ಇರ್ತೀವಿ. ಮದುವೆ ಆದವರೆಲ್ಲ ಕಪ್ ಕಲರಲ್ಲಿ ಬೊಟ್ಟನ್ನ ಇಡಬಾರ್ದು ಅಂತ ನಮ್ಮ ದೊಡ್ಡಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ. ಹಾಗಾಗಿ ಬ್ಲೂ ಕಲರಲ್ಲಿ ಐಲೈನರ್ನ ತರಿಸ್ಕೊಂಡಿದ್ದೀನಿ. ಇವಾಗ ಒಂದು 4-5 ತಿಂಗಳಿಂದ ಇದೇ ಐಲೈನರ್ನ ನಾನು ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ಕಲ್ಲಿ ಯಾವ ಶೇಡ್ ಹಚ್ಚೋಣ ಅಂತ. ನನಗೆ ರೆಡ್ ಕಲರ್ ಸ್ವಲ್ಪ ಇಷ್ಟ ಆಗುತ್ತೆ ಇತ್ತೀಚೆಗೆ. ಹಾಗಾಗಿ ರೆಡ್ ಶೇಡ್ನ ಹಚ್ಕೊಳ್ಳೋಣ ಅಂತ ಸುಮ್ಮನೆ ಹಚ್ಚಿದಿನ ಇಲ್ವೋ ಥರ ಲೈಟಾಗಿ ಹಚ್ಕೊಳ್ಳೋ. ಬ್ರೈಟಾಗಿ ಕಾಣೋಕ್ಕೂ ಇಷ್ಟ ಇಲ್ಲ, ತುಂಬ ಸಿಂಪಲ್ ಆಗಿರೋಕ್ಕೆ ಇಷ್ಟ. ಆ್ಯಂಡ್ ಹಬ್ಬ ಅಂತ ಹೇಳಿ ಹೊಸ ಬಟ್ಟೆ ಎಲ್ಲ ತಗೋಬೇಕು ಅಂತ ಮೊದಲಿಂದನೂ ನಮಗೆ ರೂಢಿ ಇಲ್ಲ. ಸೊ ಹಾಗಾಗಿ ಈ ಸತಿನೂ ಏನು ಹೊಸ ಬಟ್ಟೆ ತಗೊಂಡಿಲ್ಲ. ಇದು ರೆಡಿ ಆದಮೇಲೆ ಹೊಸಲು ಪೂಜೆ ಮಾಡೋಣ ಅಂತ ನಾನು ಮತ್ತು ನಮ್ಮ ಮಗಳು ಐಶು ಬರ್ತಾಯಿದ್ಲು. ಸೊ ಐಶು ಎಲ್ಲ ಈ ಥರ ರಂಗೋಲಿ ಹಾಕಬೇಕಾದ್ರೆ ಬಂದರೆ, ಪೂಜೆ ಮಾಡ್ಬೇಕಾದ್ರೆ ಬಂದರೆ, ಅಡುಗೆ ಮಾಡಬೇಕಾದ್ರೆ ಬಂದರೆ ಎಲ್ಲ ನಾನು ಅವಳನ್ನ ಬೈದು ಹೊರಗೆ ಕಳಿಸಲ್ಲ. ನನ್ನ ಜೊತೆನೇ ಕೂರಿಸಿ ಅವಳಿಗೂ ರಂಗೋಲಿದು ಬಗ್ಗೆ, ಸ್ವಲ್ಪ ಪೂಜೆ ಬಗ್ಗೆ ಶ್ಲೋಕ ಎಲ್ಲ ಹೇಳ್ಕೊಡೋದೆಲ್ಲ ಮಾಡ್ತಾ ಇರ್ತೀನಿ. ಈಗಲಿಂದನೇ ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಎಲ್ಲ ಬರಲಿ ಅಂತ ಹೇಳಿಬಿಟ್ಟು ಅಷ್ಟೇ. ಆ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ನಾನು 5 ಗಂಟೆಗೆ 4 ಗಂಟೆಗೆಲ್ಲ ಎದ್ಬಿಟ್ಟು ಬೇಗ ಪೂಜೆ ಮಾಡಬೇಕು ಆ ಥರದ್ದೆಲ್ಲ ಸೀನ್ ಇಲ್ಲ. ನಾನು ಸ್ವಲ್ಪ ಲೇಟೇ ಸ್ಟಾರ್ಟ್ ಮಾಡೋದು. ಬೇಗ ಹೇಳೋದಂದರೆ ನನಗಾಗಲ್ಲ. ಬಟ್ ಎಲ್ಲ ಹಬ್ಬನೂ ನಾನು ಆಚರಣೆ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ಸ್ವೀಟಾರು ಮಾಡಿ ದೇವ್ರಿಗೆ ಒಂದು ಕೈ ಮುಗ್ದು ಬರ್ತೀನಪ್ಪ. ಸೊ ಯಾಕೆಂದರೆ ಐಶುನಿದ್ದಾಳೆ, ಅವಳಿಗೂ ಹಬ್ಬದ ಬಗ್ಗೆ ಎಲ್ಲ ಗೊತ್ತಾಗಬೇಕಲ್ಲ. ಹಾಗಾಗಿ ನಾನು ಫಾಲೋ ಮಾಡ್ತೀನಿ, ಬಟ್ ಬೇಗಲ್ಲ ಎದ್ದು ಮಾಡಲ್ಲ. ಇವಾಗ ರೆಗ್ಯುಲರ್ ಪೂಜೆ ಮನೆಯಲ್ಲಿ ನಾವು ಯಾವ ಥರ ಮಾಡ್ತೀವಿ ಅದೇ ಥರ ದೀಪ ಹಚ್ಚಿ ಮಾಡೋದು. ಇವತ್ತು ವಿಶೇಷ ಅಂದರೆ ಬೇವು ಬೆಲ್ಲ ತಿನ್ನೋದಲ್ವಾ, ಅದಕ್ಕೆ ರೆಡಿ ಮಾಡ್ತಾಯಿದ್ದೆ. ತುಂಬ ಇತ್ತು, ಹಾಗಾಗಿ ತೋರಣಕ್ಕೆ ಹಾಕ್ಬಿಡಿ, ಇಷ್ಟೆಲ್ಲ ಎಲೆ ವೇಸ್ಟ್ ಆಗಿಬಿಡುತ್ತೆ ಅಂತ. ಪೀಠೆ ಸುರ ಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಂಗೊಂದು ಸ್ವಲ್ಪ ಶ್ಲೋಕ ಎಲ್ಲ ಬರುತ್ತಲ್ವ, ಅದನ್ನಷ್ಟು ಓದಿ ದೀಪ ಹಚ್ಚಿ ಬಂದೆ ಅಷ್ಟೇ. ರೆಗ್ಯುಲರ್ ಪೂಜೆ. ಯುಗಾದಿ ಅಂದ್ರೇ ಹೊಸ ವರ್ಷ, ಹೊಸ ಆರಂಭ ಅಲ್ವಾ. ಸೊ ಈ ವರ್ಷ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಕಾಪಾಡ್ಲಪ್ಪ ದೇವ್ರೇ ಅಂತ ಕೇಳ್ಕೊತಿದ್ದೆ. ಆ್ಯಂಡ್ ಯುಗಾದಿ ಅದ್ರದ್ದು ಥಾಟ್ ಎಲ್ಲ ಬರುತ್ತಲ್ವ, ತುಂಬ ಜನ ಸ್ಟೇಟಸ್ ಎಲ್ಲ ಹಾಕ್ತಾರಲ್ಲ, ಅದೆಲ್ಲ ಓದಕ್ಕೆ ನಂಗೆ ತುಂಬ ಇಷ್ಟ. ನನಗೆ ಇಷ್ಟ ಆಗಿದ್ದು ಒಂದು ಥಾಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಇವಾಗ ಅಂದ್ಕೊಂಡಿದ್ದೀನಿ. ಬೇವು ಬೆಲ್ಲ ಸವಿಯುತ್ತಾ, ಕಹಿ ನೆನಪು ಮರೆಯುತ್ತಾ, ಸಿಹಿ ನೆನಪು ಚಿಗುರಲಿ, ನೀವು ಕಂಡ ಕನಸು ನನಸಾಗಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಥರ ಓದೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈ ವರ್ಷ ನಿಮಗೆಲ್ಲರಿಗೂ ಸೂಪರ್ ಆಗಿರಲಿ, ಗೋಲ್ಡನ್ ಇಯರ್ ಆಗಿರಲಿ ಅಂತ ದೇವ್ರ ಹತ್ರ ಬೇಡ್ತಾ ನಮ್ಮ ಯುಗಾದಿ ಹಬ್ಬನ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ನಮ್ಮ ಐಶು ಮತ್ತು ನಾನು ಒಂದು ರೌಂಡ್ ಪೂಜೆ ಮಾಡಿ, ದೇವ್ರಿಗೆ ನಮಸ್ಕಾರ ಮಾಡಿ, ನಮ್ಮ ಆಸೆನೆಲ್ಲ ಬೇಡ್ಕೊಂಡು ನಮ್ಮ ಪೂಜೆನ ಇವಾಗ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಆ ಹಬ್ಬದ ವೈಬೇ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಫುಲ್ ಪಾಸಿಟಿವ್ ವೈಬ್. ಆ್ಯಂಡ್ ಏನೋ ಹಬ್ಬದ ದಿನ ಏನೋ ಒಂಥರ ಡಿಫ್ರೆಂಟ್ ಡೇ ಆಗಿರುತ್ತಲ್ವ. ನಾವು ಏನೇ ಸೆಲೆಬ್ರೇಟ್ ಮಾಡದೇ ಇರಲಿ, ಬಟ್ ಹಬ್ಬದ ವೈಬೇ ಸೂಪರ್ ಅಂತಲೇ ಅನ್ಬೋದು. ತಿನ್ಬೇಕು ಬಾಯಿಗೆ ಹಾಕಿ ತೆಗಿಬಾರ್ದು. ತಿಲ್ಲು ಫುಲ್ಲು. ಚೂರು ಬೆಲ್ಲ ತಿಲ್ಲು ಅದ್ರ ಜೊತೆ. ಏನಾಗ್ತಾ ಇದೆ? ಚೀಚಿ ಅಲ್ಲ, ತಿಲ್ಲು. ಇವತ್ತು ಅದೇ ಸ್ಪೆಷಲ್ ಹಬ್ಬ. ಸ್ನಾನ ಮಾಡದೆ ತಿಲ್ಲು. ಚೂರು ಬೆಲ್ಲ ತಗೋ ಅದ್ರ ಜೊತೆ. ಹೋಗಿ ಬೆಲ್ಲ ತಗೋಬಾ, ಹೋಗು. ಬೆಲ್ಲ ತಗೊಂಡು ತಿಲ್ಲು. ಸ್ವಲ್ಪ ಬೆಲ್ಲ ತಗೋ.
ಸೊಪ್ಪು ಬೆಲ್ಲ ಎರಡು ತಗೋ. ಇಲ್ಲಿ ನೋಡು, ಚೂರು ಬೆಲ್ಲ ತಗೋ. ಕಹಿ, ಖಾರ ಅಲ್ಲ. ಅಡುಗೆ ಮನೇಲಿ ಎಲ್ಲ ಕೆಲಸ ಬಾಕಿ ಇತ್ತು, ಆದರೂ ಕೂಡ ಸ್ವಲ್ಪ ಹೊರಗೆ ಕುತ್ಕೊಳ್ಳೋಣ ಬಿಸಿಲಲ್ಲಿ ಅಂತ. ಎಳೆ ಬಿಸಿಲು ಒಳ್ಳೇದಲ್ವ, ನಾನು ಬಂದರೆ ನಮ್ಮ ಐಶುನೂ ಬರ್ತಾಳೆ, ಅವಳಿಗೂ ಒಳ್ಳೇದು ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಆಮೇಲೆ ಹೆಂಗೂ ಹಬ್ಬದ ಅಡುಗೆ ಮಾಡೋದು, ಊಟ ಮಾಡೋದು, ಕ್ಲೀನಿಂಗು ಎಲ್ಲ ಇದ್ದಿದ್ದೆ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಹೊರಗೆ ಕೂತೆ. ನಮ್ಮ ಐಶುದು ಸ್ನಾನನೇ ಆಗದೆ ಹೊಸಲು ಪೂಜೆ ಮಾಡಿದ್ಲು, ಏನು ದೇವ್ರ ಮನೇಲಿ ಪೂಜೆ ಮಾಡಿದ್ಲು, ಕಹಿ ಬೇವೆಲ್ಲ ತಿಂದ್ಲು. ಇವಾಗ ಸ್ನಾನಕ್ಕೆ ಹೊರಟಿದ್ದಾಳೆ. ಸೊ ಮಕ್ಕಳು 5 ವರ್ಷ ತನಕ ದೇವರು ಸಮಾನ ಅಂತಾರಲ್ವ, ಅವ್ರು ಏನು ಮಾಡಿದ್ರು ಎಕ್ಸ್ಕ್ಯೂಸ್ ಇದೆ. ಒಂದು ಸ್ವಲ್ಪ ಹೊತ್ತು ಕೂತು ಇವಾಗ ಅಡುಗೆ ಕೆಲಸ ಏನೆಲ್ಲ ಅದನ್ನು ಮಾಡೋಣ ಅಂತ. ಹಬ್ಬ ಅಂದಮೇಲೆ ಒಂದು 2-3 ವೆರೈಟಿ ಆದರೂ ಮಾಡಬೇಕಲ್ವ. ಮೇಯ್ನಾಗಿ ಏನು ಗೊತ್ತಾ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ನಾನು ಅಡುಗೆ ಮಾಡ್ತೀನಿ. ಒಂಥರ ಹಬ್ಬ ಹರಿದಿನಗಳಲ್ಲಿ ಜಾಸ್ತಿ ಏನು ಈರುಳ್ಳಿ ಬೆಳ್ಳುಳ್ಳಿ ಯೂಸೇ ಮಾಡಲ್ಲ. ಯಾರು ನೆಂಟರು ಬಂದರೂ ಸಹ ನಾನು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಡುಗೆ ಮಾಡೋಕ್ಕೆ ಜಾಸ್ತಿ ಇಷ್ಟಪಡ್ತೀನಿ. ಇವಾಗ ಚಿತ್ರಾನ್ನಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅನ್ನನ ತಣ್ಣಗಾಗಿ ಹಾಕ್ಬಿಡ್ತೀನಿ, ಆವಾಗ ಅದ್ರ ಉದುರುದ್ರಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಅಂತ. ಇದ್ರ ಮಧ್ಯೆ ನಾವು ನೀರು ಕುಡಿಯೋದು ಸಹ ಮರಿಬಾರ್ದು, ಯಾಕೆಂದರೆ ಈ ಬೇಸಿಗೆಯಲ್ಲಿ ನೀರೇ ನಮಗೆ ಮೇನ್ ಅಂತ ಅನ್ಬೋದು. ನಾನು ಫಸ್ಟ್ ರೆಸಿಪಿ ಮಾಡಿದೆ ಕಾಬೂಲ್ ಕಡಲೆದು ಹುಸ್ಲಿ ಅಂತ ಹೇಳ್ತೀವಲ್ಲ ಅದು. ಫಸ್ಟು ತೆಂಗಿನಕಾಯಿ ತುರಿನ ಹಾಕೋತಿದ್ದೀನಿ. ಎಷ್ಟು ಹಾಕೋಬೋದು, ತೆಂಗಿನಕಾಯಿ ತುರಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಖಾರಕ್ಕೆ ಹಸಿಮೆಣಸು, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಸ್ಪೂನು ಜೀರಿಗೆ, ಸ್ಮಾಲ್ ಸ್ಪೂನಲ್ಲಿ, ಆಮೇಲೆ ಸ್ವಲ್ಪ ಶುಂಠಿ ಹಾಕಿ ನೀರು ಇಲ್ಲದೇ ಇದನ್ನು ರುಬ್ಬಬೇಕಾಗತ್ತೆ. ನಮ್ಮನೆ ಮಿಕ್ಸಿ ಏನೋ ಪ್ರಾಬ್ಲಮ್, ಹಸಿಮೆಣಸು ರುಬ್ಲೇ ಇಲ್ಲ, ಆಮೇಲೆ ಸುಮ್ಮನಾದೆ. ಇವಾಗ ಸಿಂಪಲ್ ಒಗ್ಗರಣೆ, ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಇಂಗು, ಆಮೇಲೆ ಹಸಿಮೆಣಸು ಇತ್ತಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಕರಿಬೇವನ್ನ ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆಯನ್ನು ಫ್ರೈ ಮಾಡಿಕೊಂಡು ಇವಾಗ ಕಾಯಿದು ಮಸಾಲ ಏನಿದೆ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸಿಕ್ಕಾಪಟ್ಟೆ ಹಸಿ ಸ್ಮೆಲ್ ಹೋಗಬೇಕು ಇದ್ರದ್ದು, ಅಷ್ಟು ಚೆನ್ನಾಗಿ ಫ್ರೈ ಮಾಡಿ. ತುಂಬ ಡ್ರೈ ಅನಿಸಿದ್ರೆ 1-2 ಸ್ಪೂನ್ ನೀರನ್ನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು, ಚೂರು ಬೆಲ್ಲನ ಹಾಕಿಬಿಟ್ಟು ಆಮೇಲೆ ನಾವು ಬೇಯಿಸಿಟ್ಕೊಂಡಂತಹ ಕಾಬೂಲ್ ಕಡಲೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರು ಲೆಮೆನ್ನು, ಒಂದು ಅರ್ಧ ಹೋಳು ಲೆಮನ್ನ ಹಾಕಿ ಇದನ್ನು ಫ್ರೈ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಬೂಲ್ ಕಡಲೆದು ಹುಸ್ಲಿ ರೆಡಿ ಆಗುತ್ತೆ. ಆ್ಯಂಡ್ ಕಾಬೂಲ್ ಕಡಲೆ ಬದಲಿಗೆ ಬೇರೆ ಕಾಳನ್ನು ಯೂಸ್ ಮಾಡ್ಬೋದು. ತುಂಬ ಸಿಂಪಲ್ ರೆಸಿಪಿಗಳು, ಬಟ್ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಹೌದು. ಸೊ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡ್ಬೋದು. ನಮ್ಮ ಐಶುನ ಎಷ್ಟು ಚಂದ ರೆಡಿ ಮಾಡಿದ್ದೆ ಗೊತ್ತಾ, ಬಟ್ ಒಂದು 10 ನಿಮಿಷಕ್ಕೆ ಯಾವ ಥರದಲ್ಲಿ ಇದ್ದಾಳೆ ಅವಳು. ಲೆಮನ್ ಜ್ಯೂಸ್ ಬೇಕು ಅಂದ್ಲು, ಹಾಗಾಗಿ ಮಾಡಿಕೊಟ್ಟೆ. ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ಆ್ಯಂಡ್ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದೇನೆ ಆಯಿತಾ. ಸಿಂಪಲ್ ಒಗ್ಗರಣೆ, ಎಣ್ಣೆ, ಸಾಸಿವೆ, ಶೇಂಗಾ ಹಾಕ್ತಾಯಿದ್ದೀನಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ, ಶೇಂಗಾ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಐಶುಗೆ ಇಷ್ಟ ಹಾಗಾಗಿ. ಆಮೇಲೆ ಹಿಂಗನ್ನ ಹಾಕ್ತಾಯಿದ್ದೀನಿ, ನಾನು ಸಾಮಾನ್ಯ ಎಲ್ಲ ಅಡುಗೆ ಹಿಂಗೆ ಯೂಸ್ ಮಾಡ್ತೀನಿ. ಆಮೇಲೆ ಖಾರಕ್ಕೆ ಹಸಿಮೆಣಸು, ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಅದನ್ನು ಚೆಂದ ಫ್ರೈ ಮಾಡಿ, ನಾನು ಅರಿಶಿನ ಪುಡಿನೂ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ತೀನಿ, ಆವಾಗ ಅದರದ್ದು ಸ್ಮೆಲ್ ಬರಲ್ಲ ಅಂತ ಅಂದ್ಬಿಟ್ಟು. ಅದು ಫ್ರೈ ಆದಮೇಲೆ ಒಂದು ಇಡೀ ಮಾವಿನಕಾಯಿನ ತೊಗೊಂಡ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸಿಕ್ಕಾಪಟ್ಟೆ ಹುಳಿಯಾಗಿ ಇದ್ದರೆ ಚಿತ್ರಾನ್ನ ಸೂಪರಾಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಅಂದರೆ ಸ್ವಲ್ಪ ಹುಳಿ ಮುಂದೆ ಇರಬೇಕು, ಆವಾಗಲೇ ಚೆಂದ. ಇದ್ರದ್ದು ನೀರಿನ ಅಂಶ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಮತ್ತು ಅಡುಗೆ ಕಾಯಿ ಹಾಕೋದಂದರೆ ನಂಗೆ ಖುಷಿನೇ. ಸ್ವಲ್ಪ ಕಾಯಿ ಹಾಕಿದೆ, ಆಮೇಲೆ ಚಿತ್ರಾನ್ನಕ್ಕೆ ಸಕ್ಕರೆನ ಹಾಕಿ, ರೆಗ್ಯುಲರ್ ಚಿತ್ರಾನ್ನ ಮಾಡಿದ್ರು ಸಕ್ಕರೆ ಹಾಕಿ 1 ಸ್ಪೂನು, ಅದ್ರದ್ದು ಚಿತ್ರಾನ್ನಂದು ಶೈನಿಂಗ್ ಚೆನ್ನಾಗಿ ಬರುತ್ತೆ, ಒಂಥರ ನಂಗೆ ಇಷ್ಟ ಆಗುತ್ತೆ. ಹಾಗಾಗಿ ಸಕ್ಕರೆನ ಹಾಕಿ, ಉಪ್ಪು ಹಾಕಿದೆ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರೈಸ್ನ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿ. ಒಂದು 10 ಮಿನಿಟ್ಸು ಬೇಡ ಚಿತ್ರಾನ್ನ ಮಾಡೋಕ್ಕೆ. ಹೈ ಫ್ಲೇಮಲ್ಲಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು 1 ನಿಮಿಷ, ಆವಾಗ ಯಾವುದೇ ಈ ಥರ ರೈಸ್ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹಸ್ಬೆಂಡ್ ಡಿಮ್ಯಾಂಡ್ ಮಾಡಾಗಿದೆ, ಸ್ಯಾಟರ್ಡೇಗೂ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದೇ ಥರ ಚಿತ್ರಾನ್ನ ಮಾಡಿಕೊಡು ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಾಗಿತ್ತು ಇವತ್ತು ನಾನು ಮಾಡಿದಂತಹ ಚಿತ್ರಾನ್ನ. ಸೊ ನಿಮಗೂ ಇಷ್ಟ ಆದರೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಮತ್ತು ಹಬ್ಬ ಅಂದಮೇಲೆ ಒಂದು ಸ್ವೀಟ್ ಏನಾದರೂ ಮಾಡಲೇಬೇಕಲ್ವ. ನಾನು ಏನೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಪಾಯಸ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪಾಯಸ ಮಾಡ್ತಾಯಿದ್ದೆ. MTR ಅವ್ರದ್ದು
ಶಾವಿಗೆ ಸಿಗುತ್ತಲ್ವ ಪಾಯಸಕ್ಕೆ ಅಂತ, ಅದನ್ನು ತರಿಸಿದ್ದೆ. ಅದನ್ನು ಮಾಡ್ತಾಯಿದ್ದೀನಿ. ಈ ರೆಸಿಪಿ ಶೇರ್ ಮಾಡ್ತಾ ಇಲ್ಲ, ಯಾಕೆಂದರೆ ನನಗೆ ನೆಟ್ಟಗೆ ಬರಲ್ಲ. ನಾನು ಮದುವೆಗೆ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಮಾಡಿದ್ದೆ. ಆವಾಗ ಪಾಯಸ ಚೆನ್ನಾಗಿತ್ತು. ಒಂದು ಅರ್ಧ ಗಂಟೆ ಆಗಬೇಕಾದ್ರೆ ಅದು ಗಟ್ಟಿ ಆಗಿಬಿಡ್ತು, ಒಳ್ಳೆ ಕೇಸರಿಬಾತ್ ಥರ. ಸೊ ಅದ್ರದ್ದು ಏನೋ ಟೆಕ್ನಿಕ್ ನಂಗೆ ಗೊತ್ತಿಲ್ಲ, ಹಾಗಾಗಿ ನಾನು ಶಾವಿಗೆ ಪಾಯಸ ಮಾಡೋದೇ ಇಲ್ಲ. ಇದು 2ನೇ ಸತಿನ ಮಾಡ್ತಾ ಇರೋದು. ಬಟ್ ಇವತ್ತು ಅದೇ ಹಣೆ ಬರ ಅಂತ ಆಯಿತು ಬಿಡಿ. ಮತ್ತು ತಿಳಿಸಾರು ಮಾಡಿದ್ದೀನಿ. ನಮ್ಮ ಮನೇಲಿ ಎಲ್ಲರೂ ತಿಳಿಸಾರು ಮಾಡು ಅಂದರು. ನನಗೂ ಈಸಿ ಅನಿಸ್ತು, ಹಾಗಾಗಿ ತಿಳಿಸಾರನ್ನೇ ಮಾಡಿದ್ದೀನಿ. ಹುಸ್ಲಿ ಇತ್ತಲ್ವ, ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅಂತ. ಈ ಕಡೆ ಪಾಯಸ ರೆಡಿ ಆಯಿತು. ಬಟ್ ಇವಾಗ ಹಿಂಗಿದೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಕೇಸರಿ ಬಾತೆ ಅಂತಲೇ ಅನ್ಬೋದು. ಬಟ್ ಐಶು ಒಂದು ಸತಿ ಟೇಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಇದನ್ನು ಮಾಡಿದೆ ಇವತ್ತು. ಅವಳಿಗೂ ಅಷ್ಟಕ್ಕಷ್ಟೇ. ಪಾಯಸ ಒಂದು ಸ್ವಲ್ಪ ಯಾರಿಗೂ ಅಷ್ಟು ಇಷ್ಟ ಆಗಲಿಲ್ಲ, ಯಾಕೆಂದರೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇವತ್ತಿನ ಹಬ್ಬದ ಅಡುಗೆ ಮುಕ್ತಾಯ ಆಯಿತು. ಈಗ ನೈವೇದ್ಯನೂ ಆಯಿತು. ಇಷ್ಟೇ ಅಡುಗೆ. ಮತ್ತು ಬೋಂಡ ಮಾಡದಿದ್ರೆ ಹೇಗೆ? ಹಬ್ಬ ಅಂದಮೇಲೆ ಏನಾದರೂ ಒಂದು ಎಣ್ಣೆ ತಿಂಡಿ ಇರಲೇಬೇಕು, ಆವಾಗಲೇ ಕಂಪ್ಲೀಟ್ ಹಬ್ಬದ ಅಡುಗೆ. ಆಲೂಗೆಡ್ಡೆ ಬೋಂಡ ಅಂದರೆ ನಮ್ಮ ಐಶುಗೆ ಇಷ್ಟ, ಹಾಗಾಗಿ ಇದನ್ನೇ ನಾನು ಮಾಡಿದೆ. ಅಡುಗೆ ಮಾಡೋದು ಎಷ್ಟು ಇಂಪಾರ್ಟೆಂಟು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಇವತ್ತಿನ ಯುಗಾದಿ ಹಬ್ಬ ನಮ್ಮ ಮನೇಲಿ ಈ ಥರ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ.